ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಡಲೆ ಹಿಟ್ಟು, ಮೈದಾ, ರವೆ ಏನನ್ನೂ ಬಳಸದೇನೆ ಒಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಸೂಪರ್ ಟೇಸ್ಟಿ, ಸೂಪರ್ ಹೆಲ್ದಿ ರೆಸಿಪಿ ಅಂತಲೂ ಕರಿಬೋದು. ನೀವು ಎಷ್ಟೋ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ, ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಅರ್ಧ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ವೆಜಿಟೇಬಲ್ಸ್ ಕ್ವಾಂಟಿಟಿ ಜಾಸ್ತಿ ಕಡಿಮೆ ನೀವು ಮಾಡ್ಬೋದು ರೀ. ಒಂದು ಸಣ್ಣ ಸೈಜದ ಆಲೂಗಡ್ಡೆ, ಹಸಿ ಆಲೂಗಡ್ಡೆನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಅಲ್ಲಿ ತುರಿದ್ಮೇಲೆ ನಾನೇನೇ ನೀರಿನಲ್ಲಿ ತೊಳೆದ್ಬಿಟ್ಟೇನು ಹಾಕಿಲ್ರಿ, ಅಂದರೆ ಸ್ಟಾರ್ಚ್ ಸಲುವಾಗಿ ಕೆಲವೊಬ್ಬರು ತೊಳೆದ್ಬಿಟ್ಟು ಹಾಕ್ತಾರೆ, ಹಾಗೇನೆ ಹಾಕಿನ್ರಿ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ, ಫ್ರೆಶ್ ಆಗಿದ್ರೆ ಕರಿಬೇವು ಸೊಪ್ಪು ಇದ್ರೆ ಹಾಕಿರಿ, ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ. ಇದಕ್ಕೊಂದು 2 ಸ್ಪೂನ್ ಆಗಷ್ಟೇ ಹುರಿದಿರೋ ಶೇಂಗಾನ ತರಿಯಾಗಿ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೋಡಿ, ಚಿಕ್ಕ ಚಿಕ್ಕ ಶೇಂಗಾ ಪೀಸ್ಗಳು ಉಳಿದಿರ್ಬೇಕು, ಆ ರೀತಿ ಫೈನ್ ಪೌಡ್ರ್ ಇರಬಾರ್ದು ರೀ. ಸ್ವಲ್ಪ ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಕೆಲವೊಬ್ರು ನನಗೆ ಈರುಳ್ಳಿ ಬೆಳ್ಳುಳ್ಳಿ ಇರಲಾರ್ದೇ ರೆಸಿಪಿಯನ್ನು ತೋರಿಸೋದು ಹೇಳಿದರೆ, ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಇರಲಾರ್ದೇ ರೆಸಿಪಿ ಇದ್ರೆ ಇಲ್ಲೊಂದು ಅರ್ಧ ಬಟ್ಲಾಗಷ್ಟೇ ನಾನು ದಪ್ಪ ಸಾಬುದಾನಿಯನ್ನು ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿರಿ, ಇದನ್ನು 5 ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. 2 ಸ್ಪೂನ್ ಆಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕಿರಿ, ಹುಳಿ ಮೊಸರು ಬೇಡ. ನೋಡಿ, ಇದರಲ್ಲಿ ಬೈಂಡಿಂಗ್ ಸಲುವಾಗಿ ನಾನು 1 ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಜೋಳದ ಹಿಟ್ಟು ಬದಲಿ ನೀವು ಗೋಧಿ ಹಿಟ್ಟನ್ನಾದರೂ ತೊಗೋಬೋದು, ರಾಗಿ ಹಿಟ್ಟನ್ನಾದರೂ ತೊಗೋಬೋದು, ಮಿಲೆಟ್ಸ್ ಹಿಟ್ಟನ್ನಾದ್ರೂ ತೊಗೋಬೋದು, ನಡೀತಾರೆ. ಇಲ್ಲ ಅಕ್ಕಿ ಹಿಟ್ಟನ್ನಾದ್ರೂ ತೊಗೋಬೋದು. 1 ಸ್ಪೂನ್ ಆಗಷ್ಟೇ ನಿಂಬೆ ರಸ ಹಾಕೊಂಡ್ರಿ, ಹುಳಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟು, ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆನ ಹಾಕ್ತಾಯಿದ್ದೀನಿ. ಟೇಸ್ಟ್ನು ಬ್ಯಾಲೆನ್ಸ್ ಆಗ್ತದೆ. ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿಯನ್ನು ಹಾಕಿದ್ದೀನಿ, ಹುರಿದಿರುವ ಜೀರಿಗೆ ಪುಡಿ. 1/4 ಟೀ ಸ್ಪೂನ್ ಆಗಷ್ಟೇ ಕಾಳು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ. ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ಇಲ್ಲಿ ನಾನು ನೀರನ್ನು ಹಾಕ್ದೇ ಈ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡಿರಿ, ಮೊಸರು ಹಾಕಿರ್ತದೆ, ಎಣ್ಣೆ ಹಾಕಿರ್ತದೆ, ಮತ್ತು ವೆಜಿಟೇಬಲ್ಸು ನೀರು ಬಿಡ್ತಾವೆ. ಇದಕ್ಕೆ ಇಷ್ಟನೇ ಹಿಟ್ಟು ಕರೆಕ್ಟ್ ಆಗ್ತದೆ ರೀ. ಗಟ್ಟಿಯಾಗಿಯೇ ಕಲಿಸಿ ತೊಗೋಬೇಕ್ರಿ. ಇಲ್ಲ ತುಂಬಾ ಡ್ರೈ ಅನ್ಸಕತ್ತದ ಅಂದ್ರೆ ನೀವು 1 ಸ್ಪೂನು 2 ಸ್ಪೂನು ಆಗಷ್ಟು ನೀರನ್ನು ಹಾಕೋರಿ. ಇಲ್ಲಿ ನೀವು ಏನು ಮಾಡ್ಬೋದು, ಮತ್ತು ಸೋರೆಕಾಯನ್ನು ತುರಿದ್ಬಿಟ್ಟು ಹಾಕ್ಬೋದು. ನೋಡಿರಿ, ನಾನು ಉಪ್ಪನ್ನೇ ಹಾಕಿಲ್ಲ, ಉಪ್ಪನ್ನು ಮರ್ತಿದ್ದೀನಿ, ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅಥವಾ ಬೀಟ್ರೂಟನ್ನು ತುರಿದ್ಬಿಟ್ಟು ಹಾಕ್ಬೋದು, ಸಣ್ಣದಾಗಿ ಕ್ಯಾಬೇಜ್ ಕಟ್ ಮಾಡಿ ಹಾಕ್ಬೋದು, ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿ ಹಾಕ್ಬೋದು. ನಿಮ್ಮ ಕಡೆ ಯಾವ ವೆಜಿಟೇಬಲ್ಸ್ ಅದಾವೆ ಆ ವೆಜಿಟೇಬಲ್ಸ್ ಹಾಕಿ. ನೋಡಿರಿ, ಈ ರೀತಿ ಗಟ್ಟಿಯಾಗಿ ಕರೆಕ್ಟಾಗಿ ಬೈಂಡ್ ಆಯ್ತು ರೀ. ನಾ ಅಂತೂ ನೀರನ್ನು ಹಾಕಿಲ್ಲ. ಇಲ್ಲ ನಿಮಗೆ ನೀರು ಹಿಡಿಸ್ತೈತಂದ್ರೆ ನೀವು 1 ಸ್ಪೂನು 2 ಸ್ಪೂನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ, ನಡೀತದೆ. ಆದರೆ ನೀರನ್ನು ಜಾಸ್ತಿ ಹಾಕಬಾರ್ದ್ರಿ. ಇದು ನೋಡಿ, ಆ ವೆಜಿಟೇಬಲ್ಸನ್ನೇ ನೀರು ಬಿಟ್ಟಾವ, ಮತ್ತು ಮೊಸರು ಎಣ್ಣೆ ಹಾಕಿಲ್ಲ, ಅದರಲ್ಲೇ ಹಿಟ್ಟನ್ನು ಕಲಸಿ ತೊಗೊಂಡಿದ್ದೀನಿ ರೀ ನಾನು. ನೋಡಿ, ಹೀಗೆ ಹಿಟ್ಟು ರೆಡಿ ಆಗಿದೆ. ನಾ ಇದನ್ನು ನೆನೆಲೆಕ್ಕ ಬಿಡೋದಿಲ್ಲ ರೀ ಸೈಡಿಗೆ. ಇದೇ ರೀತಿಯೇ ನಾದಿನೇ ಹಾಗೆ ಮಾಡಿಬಿಡೋದ್ರಿ ಇದನ್ನು. ನೋಡಿ, ಹಿಟ್ಟು ರೆಡಿ ಆಗಿದೆ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿರಿ, ಸಣ್ಣ ಸಣ್ಣ ಪುರಿ ಹಿಟ್ಟು ತೊಗೊಂಡಿರ್ತೀವಲ್ಲ ಅಷ್ಟಷ್ಟನ್ನೇ ತೊಗೋತೀನಿ. ನೋಡಿ ಈ ರೀತಿ. ಇಲ್ಲ ನೀವು ದೊಡ್ಡನ್ನಾಗಿ ಬೇಕಂದ್ರೆ ಜಾಸ್ತಿ ಹಿಟ್ಟು ಹಿಡಿದು ದೊಡ್ಡ ಸೈಜನ್ನು ತಟ್ಕೋಬೋದು. ನೋಡಿ, ಇಲ್ಲಿ ನಾನು ಒಮ್ಮೆಲೆ ಏನಾಗ್ತದೆ, ಪ್ಯಾನಲ್ಲಿ 3 ಮಾಡ್ಕೋಬೋದು ಅಂತ ಹೇಳಿ ಸಣ್ಣನ್ನೇ ತಟ್ಬಿಟ್ಟು ತೋರಿಸ್ತೀನಿ. ನೋಡಿ, ನಾನು ಇದನ್ನು ಹೋಳಿಗೆ ಮಾಡೋ ಶೀಟ್ ಮೇಲೆ ತಟ್ಟು ತೋರಿಸ್ತಾ ಇದ್ದೀನಿ. ನೀವು ಆಯಿಲ್ ಪ್ಯಾಕೆಟ್ ಮೇಲೂ ಸಣ್ಣ ತಟ್ಟಿದಂದ್ರೆ ಕೈಲೇ ಎತ್ತಿ ಹಾಕೋಬೋದು ರೀ, ಅಥವಾ ಬಟರ್ ಪೇಪರ್ ಮೇಲೂ ಆ ರೀತಿಯೂ ನೀವು ಮಾಡ್ಕೋಬೋದು. ನೋಡಿ, ಇಷ್ಟೇ ಸ್ವಲ್ಪ ಹಿಟ್ಟು ತೊಗೊಂಡಿನಿ. ತುಂಬ ದಪ್ಪಾಗಿನೂ ಏನು ತಟ್ಟಲ್ರಿ, ಇಷ್ಟೇ ತೆಳುವಾಗಿನೂ ಇರ್ಬೇಕು ರೀ. ಆ ರೀತಿ ತಟ್ಬಿಟ್ಟು ನೋಡಿ, ಈ ರೀತಿ ಮಧ್ಯಕ್ಕೊಂದು ಹೋಲ್ ಹಾಕೋತೀನಿ ರೀ. ನೋಡಿ, ಚೆನ್ನಾಗಿ ಕಾಣ್ತದೆ. ಈ ರೀತಿಯೇ ಒಮ್ಮೆಲೆ 3 ತಟ್ಟರೆ ಈ ಪ್ಯಾನನ್ನು ಕೈಲಿಕ್ಕೆ ಇಟ್ಟಿದ್ದೀರಿ. ಇದಕ್ಕೊಂದು ಸ್ವಲ್ಪನೇ ಎಣ್ಣೆ ಹಚ್ಕೋತೀನಿ ರೀ. ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಸಣ್ಣ ಇದು ಅಂದ್ರೆ ಒಮ್ಮೆಲೆ 3-4 ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ದೀನಿ. ಒಂದು ಸೈಡ್ ಬೇಯ್ದ್ಮೇಲೆ ಈ ರೀತಿ ನೋಡಿರಿ. ಇದು ನೋಡಿ, ಟೇಸ್ಟ್ ಸೇಮ್ ಟು ಸೇಮ್ ಇದು ಸಾಬುದಾನಿ ವಡ ಅಥವಾ ಸಾಬುದಾನಿ ಥಾಲಿಪಟ್ಟಿ ತಿಂದಂಗೆ ಟೇಸ್ಟ್ ಇರ್ತದೆ ರೀ. ಇದು ಜೋಳದ ಹಿಟ್ಟಿನಿಂದ ಮಾಡ್ಯದ ಅಂತ ಹೇಳಿ ಅನ್ಸೋದೂ ಇಲ್ಲರಿ. ಇದು ನೋಡಿ, 2 ಸೈಡ್ ಚೆನ್ನಾಗಿ ಬೇಯ್ದವ್ರಿ. ಇದು ನೋಡಿ, ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ, ಈಗ ಇವು 3 ಮಾಡಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಇನ್ನು ಪ್ಯಾನ್ದಲ್ಲಿನೂ 3 ಮಾಡಿ ಹಾಕಿದ್ದೀನಿ. ನೋಡಿರಿ, ಮಧ್ಯಕ್ಕೆ ಈ ರೀತಿ ಶೇಂಗಾ ಚಿಕ್ಕ ಪೀಸ್ಗಳು ಸಿಗ್ಬೇಕು ರೀ. ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ. ನೋಡಿ, ಈ ರೀತಿ ಹೆಲ್ದಿಯಾಗಿ ಮಾಡಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಲ್ಲಿ ಹಾಕಿ ಕೊಡ್ಬೋದು. ಮಧ್ಯಾಹ್ನ ಇಲ್ಲ ಮೊಸರು ಹುಳಿ ಆಗ್ತದೆ, ಇದ್ರ ಜೊತೆ ಮೊಸರು ತಿನ್ಬೋದು. ಹುಳಿ ಆಗ್ತದೆ ಮಧ್ಯಾಹ್ನ ಅಂದ್ರೆ ನೀವು ಸಾಸ್ ಹಾಕಿನೂ ಕೊಡ್ಬೋದು, ಸಾಸ್ ಜೊತೆನೂ ತಿನ್ಬೋದು. ನೋಡಿ, ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದು. ನೋಡಿ,
ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಚೆನ್ನಾಗಿ ಬಂದ ನೋಡಿರಿ. ಇದನ್ನು ನೀವು ಮೊಸರು ಜೊತೆನೂ ಸರ್ವ್ ಮಾಡ್ಬೋದು. ನಾನು ಇವತ್ತು ಇದನ್ನು ಮೊಸರು ಜೊತೆನೇ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಟೇಸ್ಟಿಯಾಗಿರುವಂಥ ಜೋಳದ ಹಿಟ್ಟು ಮತ್ತು ಸಾಬುದಾನಿ ಥಾಲಿಪಟ್ಟಿ ಅಂತಲೂ ಕರಿಬೋದು. ಇದು ಮಿನರಲ್ಲು, ಕ್ಯಾಲ್ಸಿಯಮ್ಮು, ವಿಟಮಿನು, ಐರನ್ನು, ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೂ ಕರಿಬೋದು. ಒಂದೇ ಥರದ ಬ್ರೇಕ್ಫಾಸ್ಟ್ ಏನು ಬೋರ್ ಆಗಿತ್ತು ಅಂದ್ರೆ ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿರಿ. ಅಥವಾ ಈ ರೀತಿ ಈಗ ಸ್ಕೂಲ್ಸ್ ಅಂತೂ ಸ್ಟಾರ್ಟ್ ಆಗ್ಯಾವ, ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಕೊಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.